ಬವ್ವ ಬಾ ಆಯ್ತಾ ಸವಾರಿ ಊರಲ್ಲಂತಿರ್ಗಿ ಯಾರು ಬೀದಿ ಎಷ್ಟಿದ್ದಾವ ಅಂತ ಲೆಕ್ಕ ಬರಕ್ಕೆ ಹೋಗಿದ್ದ. ನಾನೊಬ್ಳು ಮುಚ್ಕಿ ಮನೇಲಿ ಇವನಿ ಏನಾಗಿದ್ದಾಳೋ ಎಂತಾಗಿದ್ದಾಳೋ ಅನ್ನೋದು ಜ್ಞಾನ ಇದೆ ನಿಮಗೆ. ಹೋಗ್ತಾರೆ ಒಂದು ತಿಟ್ಟು ಬೇಯಿಸ್ಬಿಟ್ಟು ಹೋಗಿ ಬರ್ತದೆ ತಿರಿಕಂದು ಹೇಳೋರು ಯಾರು ಇಲ್ವ ನಿಮಗೆ. ಸಾಂಬಾರು ಬೇಯಿಸ್ಬಿಟ್ಟು ಮಡಗಿದೆ ಕಣತ್ತೆ, ಒಂದು ಪೋಕಿ ತೊಳೆದು ಮಡಿಕೊಳ್ಳ್ರಿ. ನಾನೇ ಮಾಡ್ಕೊಂಡು ನಾನೇ ಉಣ್ಣೋದಾದ್ರೆ ನೀನು ಎತ್ಕಿರೋದು ಎಲ್ಲ ಮಾತಾಡಬೇಕು ಅಂದರೆ ಆ ಕಳ್ಳನ ಮಗನ ಸದ್ರ ಅದು. ನಿನ್ನ ಗಂಡ ಅನ್ಸ್ಕೊಂಡು ನನ್ನ ಮಗ ಮರ್ಯಾದೆಯಿಂದ ಮನೇಲಿ ಇಸ್ಕೊಂಡಿದ್ರೆ ನೀನು ಇರ್ಬೇಕಣ್ಣೆ. ಸರಿ ಕಣತ್ತೆ, ಎಲ್ಗೋಗಿದೆ ಅಂತ ಹಿಂಗೆ ಆಡ್ತಾ ಇದ್ರಿ, ಇಷ್ಟೆಲ್ಲ ಮಾತಾಡಿರಿ. ಅಡುಗೆ ಮಾಡ್ಬಿಟ್ಟು ಹೋಗಿತ್ತಿಲ್ವಾ, ಒಂದು ಪೋಕಿ ತೊಳ್ಕೊಳಕ್ಕಾಗ್ದಿಲ್ಲ ನಿಮ್ಮ ಕೈಲಿ. ಆಯ್ತದೆ ಕಣವ, ಆಗ್ದಾನೆ ಏನು ಮಾಡೋದು, ನಿನ್ನಂಗೆ ಹುಡುಗಿ ಅಲ್ವ ನಾನು. ನಿಮ್ಮ ಮಗನ ಹೇಳ್ದಾನೆ ಹೋಗಿದ್ನತ್ತೆ ನಾನು. ಹಿಂಗೆ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮ ಮಗನೇ ತಾನೇ ನೀವೇ ಹೋಗ್ಬಿಟ್ಟು ಬಟ್ಟೆ ತಗೊಡಿ ಮಕ್ಳಿಗೆ ಅಂದರೆ ನೀನೇ ಹೋಗು ಅಂದ್ಬಿಟ್ಟು ಜೊತೆ ಮಾಡಿ ಕಳಿಸ್ತಾನೆ ಯಾರು ಕಡೆಯಾಗಿದ್ದಾನು. ನಾನೊಬ್ಳು ಮುತ್ಕಿ ಮನೇಲಿ ಇವನು ಏನಾದ್ರು ಜ್ಞಾನ ಇದ್ದದ ಅವನಿಗೆ. ಸರಿ ಇರಿ, ಅಕ್ಕಿ ತೊಳೆದು ಮಡಗ್ತೀನಿ ನಾನೇ. ಅಲ್ಲ ಕಣತ್ತೆ, ಮಕ್ಕಳಿಗೆ ಬಟ್ಟೆ ತಗೊಡೋದ ಅಂತ ಕರ್ಕೊಂಡೋದ್ರೆ ಹಿಂಗೆ ಮಾತಾಡ್ತಿರಲ್ಲ ಮಕ್ಳಿದ್ರಿಗೆ, ಅವು ಬೇಜಾರು ಮಕ್ಳಿಗೆ ಹೋತೆ ಆಡ್ಕಲಿ ಕಣ್ಣೆ. ನೀನು ಮಾಡ್ಬಿಟ್ಟು ಹೋಗಿದ್ರೆ ನಾನೇ ಕಂತಿದ್ದೆ. ಯಾವ ಬುದ್ಧಿ ಅಂತ ಮಾತಾಡಿರೋ ಕಾಣೆ, ಓಣೆ ಬಾಣೆ ಅಂತ ಇವೆಲ್ಲ ಮಾತಾಡೋದಾದ್ರೆ ನನ್ನ ಜೊತೆಲಿ ಮಾತಾಡೋದೇ ಬೇಡಿ ನೀವು. ಮಾತಾಡಬೇಡಿ, ಬಿಟ್ಬಿಡಿ ಇವಳ ಓದೋದಂಗೆ. ಹೇಳೋದು ಬೇಡ ಕೇಳೋದು ಬೇಡ, ಬಿದ್ದು ತಿರಿಕ ಬರಲಿ ಇವಳು. ಎಷ್ಟೊತ್ತಿಗೆ ಬಂದರೂ ಸುಮ್ಮನೆ ಬಿಡಿ, ಕೇಳೂ ಬೇಡಿ. ಅತ್ತೆ ಮನೆ ಸೊಸೆ ಅಲ್ವಾ ನೀನು? ಎಷ್ಟು ಮಟ್ಟಿಗೆ ಮಾತಾಡ್ತಾಳೆ ನೋಡು. ಅತ್ತಿನ ಮನೆಗೆ ಆಗಿದ್ದೀನಿ ನಿನ್ನ ಬಿಟ್ಟುಡಕ್ಕೆ. ಸರಿ, ಅತ್ತೆ ಇರೋ ಮನೆಗೆ ಆಗ್ಯವನಿ ಅಂತ ನೀವೇನಂದ್ರೂ ಅನ್ಸ್ಕೊಳಕ್ಕಾಗದ? ಹಿಂಗೆ ಮಾತಾಡ್ತಿರಲ್ಲ, ಅದು ಏನಾರಿ ಮಾತಾಡಿರೋ ನಟನೆ. ನೀವು ಮಾತಾಡೋದು ನಿಮಗೆ ಗೊತ್ತಾಗಬೇಕು, ನನಗಂತೂ ಅರ್ಥ ಆಯ್ಕಿಲ್ಲ. ಹೋಗಿ ಒಂದು ಪೋಕಿ ತೊಳೆದು ಮಡ್ಗೋಗು. ಮಾತು ಕೊಡ್ಕೊಂಡು ವಾದ ಮಾಡ್ತಾ ನಿಂತ್ಕೋಬೇಡ ನೀನು. ಹೇಳ್ದಾನೆ ಬಿಟ್ಬಿಟ್ಟಿದ್ರೆ ಮನೆ ಸುಬ್ಬಿ ಆಗ್ಬಿಡುವೆ. ಅಕ್ಕಪಕ್ಕದಲ್ಲಿ ಹೆಂಗವ್ರೆ ಏನವ್ರೆ ಅನ್ನೋದ ನೋಡಿ ಕಲ್ತ್ಕೊ. ಆ ಗೌರಿ ಸೊಸೆ ನೆನ್ನೆ ಮನೆ ಎಣ್ಣೋದು ಮನೇಲಿ ಬಂಗವ ಎಷ್ಟೋ ಮಟ್ಟ ಮಾಡ್ಕೋದ್ದು. 5 ಗಂಟೆ ರಾತ್ರಿಗೆ ಎದ್ದು ಬಾಗ ನೀರು ಹಾಕ್ಬಿಟ್ರೆ ಹಂಗಲೇ ಬಿಡ್ಕೊಂಡು ಆಡಳಿತ ಕೂತಿತ್ತು ನೋಡಿ ಸಂತೋಷ ಆಗ್ಬಿಡ್ತು ನನಗೆ. ಅಂದರೆ ಹಂಗಿರ್ಬೇಕು ನೀನು ಇದೆಯಾ ನೋಡಿ ಅತ್ತೆ. ಇವ್ರಿಗೆ ವಯಸ್ಸು ನೀವು ಮಾತಾಡೋದು ಬೇಡಿ. ನೀವು ಹಿಂಗೆಲ್ಲ ಮಾತಾಡೋದಾದ್ರೆ ನಾನಂತೂ ಇರಿಕೆಲ್ಲ ಕಡ್ದು ನಮ್ಮ ಅಪ್ಪನ ಮನೆಗೆ ಹೊಂಟೈತೀನಿ. ಹೋಗು, ಇನ್ನೆರ ಬೇಡ ಕಣವ, ದಮ್ಮಯ್ಯ ಇರವ ಅಂತ ನೀನು ಕಾಲು ಕಟ್ಕೊಂಡು ಇರ್ಸ್ಕೊಂಡಾರ. ಹೋಗು, ಎಷ್ಟು ದಿನ ಇರ್ಸ್ಕೊಂಡ್ರೆ ನೋಡ್ತೀನಿ. ಕಾಲೇ ಮಾಡಿ ಇವತ್ತಿಯೇ ನೀನು ಮಾತಾಡಬೇಕು ಅಂದರೆ ನೀನು ಇಷ್ಟಂತ ಮಾತಾಡ್ತಾ ಇದೀಯಾ? ಯಾರು ಹೇಳ್ಕೊಟ್ಟವ್ರೆ, ಯಾರು ಮಾತಾಡ್ಸವ್ರೆ ಅಂತ ನನಗೆ ಎಲ್ಲ ಚೆನ್ನಾಗಿ ಗೊತ್ತು ಕಣ. ಹೋಗಿ ಹೋಗಿ ಮನೇಲಿ ಬಂಗವ. ನೋಡಿ ನನ್ನ ಸುದ್ದಿ ಏನಾರು ಮಾತಾಡಿ ನೀವು. ನಮ್ಮ ಅಪ್ಪ ನಮ್ಮ ಸುದ್ದಿ ಮಾತಾಡಿದ್ರೆ ಮಾತ್ರ ಸುಮ್ಗಿವನ್ನ ಇರಿಕಿಲ್ಲ ಕಣತ್ತೆ. ಮಾಡಿದ್ರು ಅಂತೀರಿ ನೀವು. ಎಷ್ಟು ಮಾಡಿದ್ರು ಅಷ್ಟೇ ನಾಯ್ಕಾರಲ್ಲಿ ಮುಳು ತೆಗ್ದಂಗೆ. ಪಕ್ಕದ ಮನೇಲಿ ಮಾತ್ರ ಮಾಡ್ತಾರೆ, ನನ್ನ ಕುಣಿಸ್ಕೊಬಿಟ್ಟಿದ್ದೀರೇನೋ. ಅವತ್ತಾರಿನ ಸಣ್ಣ ಗಂಟ ನಾಯಿ ಮಾಡುವಂಗೆ ಮಾಡ್ತೀನಿ. ಎಷ್ಟು ಮಾಡಿದ್ರು ನಿಕ್ಕಿಲ್ಲ ನಿಮ್ಮ ಹಾಳು ಬಾಯಿಲಿ. ಅಯ್ಯೋ ಸುಪ್ನಾತಿ, ನನ್ನೇ ಬಾಯಿಸೋದೋಗಂದಿನಿ ನೀನು. ಬರ್ತಿ ಎಲ್ಗೋದ ನಿನ್ನ ಗಂಡ ಅನ್ಸ್ಕೊಂಡನು. ಲವ್ ಬಾಯ್ಲಿ ನೀನು ಇರ್ತಿ ಯಾವ್ಯಾವ ಥರ ಮಾತಾಡ್ತಿದ್ದಾಳು. ಮಾತು ಕೊಡ್ಕೊಂಡು ಬಾ ಕೇಳಬಾ. ಕೇಳಿದ್ರೆ ನೀ ಎದ್ರಿಕೆ ಗಡಗಡ ನಡ್ದನ. ನೋಡು ಯಾವ ಥರ ಮಾತಾಡೋಳು. ಅತ್ತೆ ಅನ್ನೋ ಮರ್ಯಾದೆನೇ ಇಲ್ಲ. ಅಯ್ಯೋ ನನ್ನ ಗಣ್ಣೆ ಯಾಕಪ್ಪ ನನ್ನ ಬಿಟ್ಬಿಟ್ಟೋದೆ, ನಿನ್ನ ಜೊತೆ ನನ್ನ ಕರ್ಕೊಂಡು ಹೋಗುವ. ನೋಡು ಯಾವ್ಯಾವ ಥರ ಮಾತಾಡೋಳು. ನಾನು ತನ್ನ ಸೊಸೆ ಕೈಲಿ ನಾನು ಎನಿಸ್ಕೊಳ್ಳೋಂಗೆ ಆಯ್ತದಪ್ಪ. ಇದಕ್ಕ ವಯಸ್ಸಲ್ಲಿ ಕೂತಿದ್ದಿ? ಬಂದಪ್ಪ ಬಾ. ಏನು ಅಂತ ಹೇಳಂದ ನಾನು. ಈಗ ಏನಾಯ್ತು ಅಂತ ಹಿಂಗೆ ಅಳ್ತಿದ್ದಿ? ಏನು ಯಾಕೆ ಅಳ್ತಿದ್ದಿ? ಯಾರು ಏನಂದ್ರು ನಿನಗೆ? ಅಯ್ಯೋ ಅದು ಯಾವ ಬಾಯಿಲೆ ಹೇಳಪ್ಪ. ನೀನು ಎರ್ತಿ ಅನ್ಸ್ಕೊಂಡವಳು ನನ್ಗೆ ಅನ್ಬಾರ್ದು ಮಾತನೇ ಅನ್ಲಕ್ಕಲ್ಲ, ಹಾಡ್ಬಾರ್ದು ಮಾತನೇ ಹಾಡಿದ್ಲಕ್ಕಲ್ಲ, ನಿನಗೆ ಮಾಡಿಕ್ಕಕ್ಕೆ ನನಗೇನು ತೀಟಿ ಅನ್ಲಕ್ಕಲ್ಲ. ಹಂಗೆಲ್ಲ ಮಾತಾಡ್ಬಿಟ್ಲ ಅವಳು. ಹೇಳ್ತೀನಿ ತಡೀಲಿ. 3 ಸೊಸೆ ತಂದ್ಬಿಟ್ಟು ನಾನು ಅಪ್ಪಳಿಗೆ ಮಾಡಕ್ಕೆ ತೀಟಿ ಅನ್ಲಕ್ಕಲ್ಲ. ಮಾಡಿಕ್ಕೆ ಕಲ್ದನೆ ಇನ್ಯಾತಕ್ಕಿದ್ದಳಂತ ಇಲ್ಲಿ ಮಾಡೋಕ್ಕಾಗದಿದ್ರೆ ಖಾಲಿ ಮಾಡೋವನು. ಅದೇನು ಕೇಳೋಗಪ್ಪ. ಕಡ್ದೋಗು ಅಂತಾಳೆ. ನಾನು ಎಲ್ಗೆ ಹೋಗಾನೆ, ನಾನು ಯಾತಕ್ಕೆ ಹೋಗಾನೆ. ನೋಡಿದ್ರೆ ಹಂಗೆ, ಇವಳು ನೋಡಿದ್ರೆ ಹಿಂಗೆ, ನಾನು ಎತ್ತಾಗ ಹೋಗಾನೆ. ಅವಳು ಬೇಡ ಇರುವ ಸಿಯ ಕೇಳ್ತೀನಿ ನಾನು. ನನ್ನ ಮನೇಲಿ ತಂದು ಮಾಡಿಕ್ತಿಲ್ಲ ಅಂತ ನಿನಗೆ ಗೇಯ ನಾನು ಮಾಡಿಕ್ಕೇನು ರೋಕು ಅಂತ ಅವಳಿಗೆ ಹೊಡೆದು ಹೊಟ್ಟಿಂದ ಆಚೆ ತಳ್ತೀನಿ. ಸುಮ್ಮನೆ ಸಿಯ. ರೀ ಬಂದ್ರಾ? ಬಂದೆ ಕಣೆ, ಬಂದೆ. ಇದನ್ನೇ ಇವನು ಮಾಡೋದು. ಅವಳು ಕೂಗ್ತಿದಂಗ್ಲೆ ಬೇವಂತಿ ನೀರಾಗೋದ.
ಅಷ್ಟೇ ಇವನು ಒಳಗೆ ಇವನು ಬೇಳೆ ಏನು ಬೇಯಕ್ಕಿಲ್ಲ. ಇವನ ಆಟ ನನಗೆ ಗೊತ್ತಿಲ್ವಾ? 6 ಕೊಟ್ಟು ಅತ್ತೆ ಕಡೆ, 3 ಕೊಟ್ಟು ಸೊಸೆ ಕಡೆ ಇವನು. ಈ ನಮ್ಮೂರ ಸೊಗಡು ಅನ್ನೋ ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಹಿಂಗೆ ಮುಂದುವರ್ಸೋಕೆ ಅವಕಾಶ ಕೊಡಿ.